ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಮತ್ತು ನಿಮ್ಮನ್ನು ಕಾಡುತ್ತಿರುವ ಇನ್ನು ನಾನು ಯಾಕೆ ಹೀಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂಬ ಪ್ರಶ್ನೆಯ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಶುಕ್ರನ ಅಧಿಪತ್ಯ ಹೊಂದಿದ ಭೂಮಿ ತತ್ವದ ಅತ್ಯಂತ ಶಕ್ತಿಶಾಲಿ ಹಾಗೂ ಇಂದ್ರಿಯ ಪ್ರಿಯ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ವೃಷಭ, ಅಂದರೆ ಎದುರಿಗೆ ಬರುವ ಬಿರುಗಾಳಿಯನ್ನು ತನ್ನ ಕೊಂಬಿನಿಂದ ತಡೆದು ನಿಲ್ಲುವ ಧೀರತೆ. ನಿಮ್ಮ ಕಣ್ಣಲ್ಲಿ ಕಾಮನಬಿಲ್ಲಿನ ಬಣ್ಣಗಳಿವೆ, ನಿಮ್ಮ ಉಸಿರಲ್ಲಿ ಸುಗಂಧ ದ್ರವ್ಯಗಳ ಮಾದಕತೆ ಇದೆ. ನೀವು ಶಾಂತಿ, ವಿಶ್ವಾಸ ಮತ್ತು ಐಂದ್ರಿಯಿಕ ಸುಖದ ನಿಜವಾದ ಚಕ್ರವರ್ತಿಗಳು. ನಿಮ್ಮ ಸ್ಪರ್ಶದಲ್ಲಿ ಔಷಧಿ ಇದೆ, ನಿಮ್ಮ ಮನಸ್ಸಿನಲ್ಲಿ ವಜ್ರದಷ್ಟು ಗಟ್ಟಿತನವಿದೆ. ಇದು ನಿಮ್ಮ ವಿಶೇಷತೆ. ಆದರೆ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ಶ್ರಮಿಸಿದರೂ, ಎಷ್ಟೇ ಆಳವಾಗಿ ಪ್ರೀತಿಸಿದರೂ ನಿಮ್ಮ ಫಲಿತಾಂಶ ಮಾತ್ರ ಶೂನ್ಯವಾಗುತ್ತಿದೆ. ನಿಮ್ಮ ಸುತ್ತಲಿನ ಜನರು ನಿಮ್ಮ ಮೌನವನ್ನು ಒಪ್ಪಿಗೆ ಎಂದು, ನಿಮ್ಮ ಸಹನೆಯನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿದ್ದಾರೆ. ನಿಮ್ಮನ್ನು ಇವನಿಗೆ ಜಗತ್ತಿನ ಪರಿವೆಯೇ ಇಲ್ಲ, ಬರೀ ಹೊಟ್ಟೆ ಮತ್ತು ಹಣದ ಹಿಂದೆ ಬಿದ್ದವನು ಎಂದು ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ಎಲ್ಲವನ್ನೂ ಸಹಿಸಿಕೊಳ್ಳುವ ಮಿತಿಮೀರಿದ ತಾಳ್ಮೆ ಮತ್ತು ನೋವನ್ನು ನುಂಗಿ ಮಾತನಾಡದೇ ಇರುವ ಮೌನ. ನೀವು ಒಳಗೊಳಗೆ ಕೊರಗುತ್ತೀರಿ, ಉರಿಯುತ್ತೀರಿ, ಆದರೆ ಹೊರಗೆ ಪ್ರಪಂಚಕ್ಕೆ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ಅಂಟಿಸಿಕೊಂಡಿರುತ್ತೀರಿ. ನಿಮ್ಮ ಜೀವನದಲ್ಲಿ ಒಮ್ಮೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿಗೂ ನೀವು 1000 ಅವಕಾಶಗಳನ್ನು ನೀಡುತ್ತೀರಿ. ಆದರೆ ನಿಮ್ಮ ಈ ಅಪಾರ ಕ್ಷಮಾಗುಣವೇ ಇಂದು ನಿಮಗೆ ತಲೆತಲಾಂತರದ ನೋವುಗಳನ್ನು ಸೃಷ್ಟಿಸಿದೆ. ನಾನು ಅವರಿಗಾಗಿ ನನ್ನ ಕೋಪವನ್ನು ನುಂಗಿದೆ, ನನ್ನ ಅಹಂಕಾರವನ್ನು ಬಲಿಕೊಟ್ಟೆ, ಆದರೂ ಅವರು ನನ್ನನ್ನು ಕಾಲ್ಕೆಳಗಿನ ಚಾಪೆಯಂತೆ ಒದ್ದು ಹೋದರು ಎಂದು ನೀವು ಹಲವು ವರ್ಷಗಳ ಕಾಲ ಅದೇ ಮಾಯಾಜಾಲದಲ್ಲಿ ಬಂಧಿಯಾಗಿದ್ದೀರಿ. ನೆನಪಿಡಿ ವೃಷಭ ರಾಶಿಯವರೇ, ನೀವು ನೀಡುವ ಅಚಲವಾದ ನಿಷ್ಠೆಯನ್ನು ಮತ್ತು ನಿಮ್ಮ ಅಪಾರ ಸಹಿಷ್ಣುತೆಯನ್ನು ಅರ್ಥ ಮಾಡಿಕೊಳ್ಳುವ ಸಂಸ್ಕಾರ ಈ ಸ್ವಾರ್ಥ ಲೋಕದ ಪಾಲಿಗಿಲ್ಲ. ಅದಕ್ಕೆ ಅವರು ನಿಮ್ಮ ಪ್ರೀತಿಯನ್ನು ಅಗ್ಗದ ವಸ್ತು ಎಂದು ಭಾವಿಸಿ ನಿಮ್ಮನ್ನು ಬಳಸಿಕೊಂಡು ಎಸೆದು ಹೋಗುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ಸ್ಥಾನ ನೀಡಿದರೆ ಅದು ಭೂಮಿಯಂತೆ ನಿರ್ವಿಕಾರ ಮತ್ತು ಶಾಶ್ವತ. ಆದರೆ ಆ ಭೂಮಿಯ ಮೇಲೆ ಮನೆ ಕಟ್ಟಿಕೊಂಡು ನೆಮ್ಮದಿಯಾಗಿ ಬದುಕುವ ಕಲೆ ಸದಾ ಸಂಚರಿಸುತ್ತಿರುವ ಅಲೆಮಾರಿ ಮನಸ್ಸುಗಳಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ನಿಜವಾಗಿಯೂ ಮುರಿದು ಹೋಗಿ ಒಳಗಿನಿಂದ ಜ್ವಾಲಾಮುಖಿಯಾಗಿ ಸ್ಫೋಟಿಸಿದ ಮೇಲೆಯೇ. ನೀವು ಪಕ್ಕದಲ್ಲಿರುವಾಗ ನಿಮ್ಮ ತ್ಯಾಗವನ್ನು ಅವರು ಗಾಳಿಯಂತೆ ಸಹಜವಾಗಿ ಪಡೆದು, ಆ ಗಾಳಿಯೇ ಇಲ್ಲದಿದ್ದರೆ ಉಸಿರು ಕಟ್ಟುತ್ತದೆ ಎನ್ನುವುದನ್ನೇ ಮರೆತಿದ್ದಾರೆ. ನಿಮ್ಮ ಎದೆಯಾಳದ ಈ ನೋವು, ನನ್ನ ಸಹನೆಯನ್ನು ಯಾರೂ ಮೆಚ್ಚಲಿಲ್ಲ ಎನ್ನುವ ಈ ಮೂಕ ಆಕ್ರಂದನ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮೋಸ ಮತ್ತು ದೈಹಿಕ ಮಾನಸಿಕ ದಣಿವಿನ ಕಾಲವು ಕಳೆದು ಶಾಂತವಾಗಿದೆ. ಈಗ ನೀವು ಎಲ್ಲವನ್ನೂ ಕಳೆದುಕೊಂಡು ಮರಳುಗಾಡಿನಲ್ಲಿ ನಿಂತಿರುವಂತೆ ಭಾಸವಾಗುತ್ತಿದೆ. ಆದರೆ ನೆನಪಿಡಿ, ವೃಷಭ ರಾಶಿಯವರ ಮೌನ ಎಂದರೆ ಅದು ಶ್ಮಶಾನದ ನಿಶ್ಶಬ್ದತೆಯಲ್ಲ, ಅದು ಸುಪ್ತ ಸುಮೇರು ಪರ್ವತವು ಎಚ್ಚರಗೊಳ್ಳುವ ಮುನ್ನಿನ ಪ್ರಳಯದ ಮೌನ. ನಿಮ್ಮ ಒಳ್ಳೆಯತನವನ್ನು ಲೂಟಿ ಮಾಡಿದವರು, ನಿಮ್ಮ ದೇಹ ಮತ್ತು ಸಮಯವನ್ನು ಹೀರಿಕೊಂಡವರು, ಅವರ ಅಸಲಿ ಬಣ್ಣ ಬಯಲಾಗುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಾಭಿಮಾನವನ್ನೇ ಅಡವಿಟ್ಟಿದ್ದೀರೋ ಅದೇ ಜನರು ನಾಳೆ ನಿಮ್ಮ ಮುಂದೆ ಭಿಕ್ಷುಕರಂತೆ ನಿಲ್ಲುವಂತಹ ಅದ್ಭುತ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ. ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಟುಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೊಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಶುಕ್ರ ಮತ್ತು ದೇವಗುರು ಬೃಹಸ್ಪತಿಯ ಮಹಾಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಸುಪ್ತ ಸಾಮ್ರಾಜ್ಯದ ಉದಯವನ್ನು ಮಾಡಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸಾಮಾಜಿಕ ಸ್ಥಾನಮಾನದ ಸ್ಥಿತಿಯಲ್ಲಿ ಅಕ್ಷರಶಃ ಮಹಾಭೂಕಂಪವೇ ಆಗಲಿದೆ. ಇಷ್ಟು ದಿನ ನಿಮಗೆ ಸಿಗದಿದ್ದ ಪ್ರತಿಫಲ,
ನಿಮ್ಮ ಕೈ ತಪ್ಪಿ ಹೋದ ಆಸ್ತಿ, ನಿಮ್ಮಿಂದ ದೂರ ಸರಿದ ಅಧಿಕಾರ ಎಲ್ಲವೂ ಈಗ ಅನಾಯಾಸವಾಗಿ ನಿಮ್ಮ ಹಿಂದೆ ಬರಲಿದೆ. ನಿಮ್ಮ ಕೈಯಲ್ಲಿ ಹಿಡಿದ ಹಳೆಯ ಚೆಕ್ಕನ್ನು ಕ್ಯಾಶ್ ಮಾಡಿಸಲು ಸಾಧ್ಯವಾಗದೆ ಕುಳಿತ ನೀವು ಇನ್ನು ಮುಂದೆ ಲಕ್ಷ್ಮೀದೇವಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುವಷ್ಟು ಶಕ್ತಿಶಾಲಿಗಳಾಗುತ್ತೀರಿ. ವ್ಯಾಪಾರಸ್ಥರೇ, ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯೂ ಚಿನ್ನದ ಬೆಳೆಯಾಗಲಿದೆ. ಉದ್ಯೋಗಿಗಳೇ, ನಿಮ್ಮನ್ನು ದಮನ ಮಾಡಿದ ಆಫೀಸಿನ ರಾಜಕೀಯವನ್ನು ಮುರಿದು ನೀವು ಸಿಂಹಾಸನದಲ್ಲಿ ಕೂರುವ ದಿನ ದೂರವಿಲ್ಲ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ವೃಷಭ ರಾಶಿಯವರೇ, ನೀವು ಯಾರ ಪಾಲಿಗೂ ಕೆಡುಕನ್ನು ಕೋರದ ರುಜುಮಾರ್ಗಿಗಳು. ಆದರೆ ನಿಮ್ಮ ಸೌಮ್ಯತೆಯನ್ನೇ ನಿಮ್ಮ ವಿರುದ್ಧ ಆಯುಧವಾಗಿ ಬಳಸಿದವರನ್ನು, ನಿಮ್ಮ ಸಂಪತ್ತನ್ನು ಕಿತ್ತುಕೊಂಡವರನ್ನು ಶನಿದೇವನು ಕ್ಷಮಿಸುವುದಿಲ್ಲ. ನಿಮಗೆ ದ್ರೋಹ ಮಾಡಿದವರು, ನಿಮ್ಮ ಹೆಸರಿಗೆ ಮಸಿ ಬಳಿದವರು ಈಗ ತಮ್ಮದೇ ಕುತಂತ್ರದ ಬಲೆಯಲ್ಲಿ ಸಿಕ್ಕಿ ಒದ್ದಾಡಲಿದ್ದಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಮೋಸದ ಗೋಪುರಗಳು ಕುಸಿದು ಬೀಳಲಿವೆ. ನೀವು ಅವರಿಗೆ ಏನು ಕೆಟ್ಟದ್ದು ಮಾಡಬೇಕಾಗಿಲ್ಲ. ನಿಮ್ಮ ಸಾಧನೆಯ ಸದ್ದೇ ಅವರ ಕಿವಿಯಲ್ಲಿ ಶಂಖನಾದವಾಗಿ ಮೊಳಗಿ ಅವರ ಅಂತ್ಯವನ್ನು ಅವರೇ ಎದುರಿಸುವಂತೆ ಮಾಡಲಿದೆ. ಇದು ವಿಧಿಯ ನಿಯಮ. ಇದು ಕಾಲಭೈರವನ ದಂಡನೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ಮನೆಯವರೇ ನಿಮ್ಮನ್ನು ಕೇವಲ ಒಂದು ಎಟಿಎಂಯಂತೆ ನೋಡುತ್ತಿದ್ದಾರಾ ಎನ್ನುವ ಸಂಶಯ ನಿಮ್ಮನ್ನು ಕೊರೆಯುತ್ತಿದೆ. ನಿಮ್ಮ ಮೌನವನ್ನು ಅವರು ನಿಮ್ಮ ದೌರ್ಬಲ್ಯವೆಂದು ಭ್ರಮಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ಸ್ವಂತದವರು ಮತ್ತು ಯಾರು ನಿಮ್ಮ ಸಂಪತ್ತಿಗಾಗಿ ನಟಿಸುವ ಪರಕೀಯರು ಎನ್ನುವುದು ದಿನದ ಬೆಳಕಿನಂತೆ ಸ್ಪಷ್ಟವಾಗಲಿದೆ. ನಿಮ್ಮ ಮನಸ್ಸಿನ ಮೇಲೆ ಕವಿದಿದ್ದ ಅಭದ್ರತೆಯ ಕಾರ್ಮೋಡಗಳು ಚೆದುರಿ ಹೋಗಲಿವೆ. ನಿಮ್ಮ ಸುಖವನ್ನು ಕಬಳಿಸಿದ ಅನಗತ್ಯ ನಂಟುಗಳು ತಾವಾಗಿಯೇ ಕಳಚಿಕೊಳ್ಳುತ್ತವೆ ಮತ್ತು ನಿಮ್ಮ ನಿಜವಾದ ಬೆಲೆಯನ್ನು ತಿಳಿದು ನಿಮ್ಮ ನೋವನ್ನು ತನ್ನ ನೋವನ್ನಾಗಿ ಸ್ವೀಕರಿಸುವ ಒಂದು ಶಾಶ್ವತವಾದ ಜೀವ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಬರುವಂಥ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಎಲ್ಲವನ್ನೂ ಸಹಿಸಿಕೊಳ್ಳುವ, ದುರ್ಗುಣ ಮತ್ತು ಹಳೆಯ ಗಾಯಗಳನ್ನು ನೆನಪಿಸಿಕೊಳ್ಳುವ ಮಾನಸಿಕ ವ್ಯಸನವನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ವೃಷಭ ರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೆಯ ಬ್ರಹ್ಮಾಸ್ತ್ರ, ಇಲ್ಲ ಎಂಬ ಮಂತ್ರವನ್ನು ಜಪಿಸಿ ನಿಮ್ಮ ಅತಿ ದೊಡ್ಡ ಶಾಪವೇ ಬೇಡ ಎನ್ನಲಾಗದ ಮನಸ್ಸು. ನಿಮ್ಮನ್ನು ಬಳಸಿಕೊಳ್ಳುವವರಿಗೆ, ನಿಮ್ಮ ಸಮಯವನ್ನು ಹಾಳು ಮಾಡುವವರಿಗೆ, ನಿಮ್ಮ ಹಣವನ್ನು ಕಬಳಿಸುವವರಿಗೆ ಇಂದಿನಿಂದ ಗಟ್ಟಿಯಾಗಿ ಸಾಧ್ಯವಿಲ್ಲ ಎಂದು ಹೇಳಲು ಕಲಿಯಿರಿ. ನಿಮ್ಮ ಗಡಿಗಳನ್ನು ನೀವು ರಕ್ಷಿಸಿಕೊಳ್ಳಲು ಶುರು ಮಾಡಿದಾಗ ಲೋಕವೇ ನಿಮ್ಮನ್ನು ಗೌರವಿಸಲು ಶುರು ಮಾಡುತ್ತದೆ. 2ನೆಯ ಬ್ರಹ್ಮಾಸ್ತ್ರ, ಮೋಹದ ಮುಸುಕನ್ನು ಕಿತ್ತೆಸೆಯಿರಿ. ನೀವು ಒಂದು ಸಂಬಂಧ ಅಥವಾ ವಸ್ತುವಿಗೆ ಅಂಟಿಕೊಂಡರೆ ಅದು ವಿಷವಾಗಿದ್ದರೂ ಸಿಹಿ ಎಂದು ಭ್ರಮಿಸುತ್ತೀರಿ. ನಿಮ್ಮಿಂದ ದೂರ ಸರಿದವರನ್ನು, ಕಳೆದು ಹೋದ ವಸ್ತುಗಳನ್ನು ಸಾಕಾಯಿತು ಎಂದು ಮನಸ್ಸಿನಿಂದ ವಿಸರ್ಜಿಸಿ. ಯಾವುದನ್ನು ಬಿಟ್ಟುಕೊಡಲು ನೀವು ಹೆದರುತ್ತೀರೋ ಅದನ್ನೇ ಬಿಟ್ಟುಕೊಟ್ಟಾಗ ಮಾತ್ರ ನಿಮ್ಮ ಕೈಯಲ್ಲಿ ಶೂನ್ಯವಾಗುವುದಿಲ್ಲ. ಬದಲಾಗಿ ಇಡೀ ಬ್ರಹ್ಮಾಂಡವೇ ನಿಮ್ಮ ಕೈಗೆ ಬರುತ್ತದೆ. 3ನೆಯ ಬ್ರಹ್ಮಾಸ್ತ್ರ, ನಿಮ್ಮ ಕೋಪವನ್ನು ನಿಯಂತ್ರಿಸಿ, ನಿಗ್ರಹಿಸಬೇಡಿ. ನೀವು ಕೋಪವನ್ನು ಬಾಟಲಿಯಲ್ಲಿ ತುಂಬಿ ಮುಚ್ಚಿಡುತ್ತೀರಿ. ಆದರೆ ಒತ್ತಡ ಹೆಚ್ಚಾದಾಗ ಆ ಬಾಟಲ್ ಸಿಡಿದು ತಪ್ಪಿತಸ್ಥರಲ್ಲದವರ ಮೇಲೂ ಬೀಳುತ್ತೀರಿ. ಇದರಿಂದ ನಿಮ್ಮ ಬಿಂಬ ಹಾಳಾಗುತ್ತದೆ. ನಿಮ್ಮ ಕೋಪವನ್ನು ಸೃಜನಶೀಲತೆಯತ್ತ ತಿರುಗಿಸಿ. ವ್ಯಾಯಾಮ ಮಾಡಿ, ಭೂಮಿಯಲ್ಲಿ ಬೆವರು ಸುರಿಸಿ. ನಿಮ್ಮ ಕೋಪವೇ ನಿಮ್ಮನ್ನು ಗುರಿ ಮುಟ್ಟಿಸುವ ಅತ್ಯುತ್ತಮ ಇಂಧನವಾಗಬೇಕೇ ಹೊರತು ಸ್ವಯಂ ವಿನಾಶಕಾರಿ ಬಾಂಬ್ ಆಗಬಾರದು. ವೃಷಭ ರಾಶಿಯವರೇ, ನೀವು ಹುಟ್ಟಿರೋದೇ ಈ ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವುದಕ್ಕಾಗಿ. ನಿಮ್ಮ ಬದುಕಿನಲ್ಲಿ ಎದುರಾದ ವಂಚನೆಗಳು ಮತ್ತು ಏಕಾಂತಗಳು ನಿಮ್ಮನ್ನು ನಿರ್ಜೀವಗೊಳಿಸಲು ಬಂದದ್ದಲ್ಲ. ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಕುಬೇರನನ್ನು, ಆ ಅಪಾರ ಭೋಗಶಕ್ತಿಯನ್ನು ಜಾಗೃತಗೊಳಿಸಲು ಬಂದಂತಹ ಕಠೋರ ತಪಸ್ಸು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಸಾಮ್ರಾಜ್ಯಶಾಹಿಯ ರಕ್ತ ಇನ್ನೂ ತಣ್ಣಗಾಗಿಲ್ಲ ಎಂದರ್ಥ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಸದಾಕಾಲ ಈ ಗೆಲುವಿನ ಬೆಳಕು ವಾಹಿನಿ ನಿಮ್ಮ ಜೊತೆಗಿರುತ್ತದೆ. ನಿಮ್ಮೊಳಗಿನ ಆ ಅದ್ಭುತ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ಗೆಲುವಿನ ದುಂದುಭಿ ಮೊಳಗಿದೆ ಎಂದು ಬರೆಯಿರಿ. ನಿಮ್ಮ ಈ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿ. ಧೈರ್ಯವಾಗಿ ಮುನ್ನಡೆಯಿರಿ. ಪ್ರಪಂಚ ನಿಮ್ಮ ಯಶಸ್ಸನ್ನು ನೋಡಲು ಕಾಯುತ್ತಿದೆ. ಶುಭವಾಗಲಿ. ಜೈ ಹಿಂದ್.